ಕರೆದು ಗೊತ್ತಿಲ್ಲ ನಾ ಹೇಳ ಉಮೇಶ್ ಕತ್ತಿ ನಾ ಡೈರೆಕ್ಟ್ ಮಾತಾಡ್ತಿತ್ತು ನಮ್ಮ ಜಾತಿ ನಾನು ಬೇಯ್ತಿದ್ದ ಅವ್ನ ಜಾತಿ ನಾ ಬೇಯ್ತಿದ್ನೆ ದೋಸ್ತ ಮಾತಾಡಿದಕ್ಕ 4 ಮಂದಿ ಕೂಡ ಬೇಯ್ದಿದ್ದ ನೀವು ಅದನ್ನ ಕ್ರೈಮ್ ಮಾಡ್ಕೋತಾರೆ ಹೆಂಗೆ ಎಲ್ಲಿಗೆ ಹೋಗೋದೈತೆ ಇನ್ನೊಬ್ಬ ಸಾರ್ವಜನಿಕ ಬೇಯ್ದ್ರೆ ಅವ್ನು ಕ್ರೈಮ್ ನಾ ಕ್ಯಾಜುವಲ್ ಫ್ರೆಂಡ್ಶಿಪ್ ಬೇಯ್ದಿದ್ದು ಹೆಂಗ್ರಿ ಇದನ್ನ ತಂದು ನೀವು ವಿಡಿಯೋ ಮಾಡಿ ಅದನ್ನ ಮಾಡಿ ಡಿ ಕೆ ಶಿವಕುಮಾರ್ ಅದೊಂದು ಬೇರೆ ದಾರಿಲ್ಲ ಅವ್ನು ಹೋರಾಟ ಅವ್ನು ಲೀಡರ್ ಅಲ್ಲ ಅವ್ನು ಪಂಚಾಯತಿ ಬರುವಂತ ಲೈಕ್ ಇಲ್ಲ ಅಡ್ಜಸ್ಟ್ಮೆಂಟ್ ರಾಜಕೀಯ ಎಮ್ ಎಲ್ ಎ 7-8 ಸಲ ಅವ್ನು ನೇರವಾಗಿ ನೋಡಿ ಮನೆ 2,70,000 ಬಿದ್ದ ಅವ್ರ ತಮ್ಮ ನೇರ ಎಲೆಕ್ಷನ್ ಅವನು ಡಿ ಕೆ ಶಿವಕುಮಾರ್ ಎಲೆಕ್ಷನ್ ಅವ್ನು ಬೀಳ್ತಾನ ಎಲೆಕ್ಷನ್ ಅಂದ್ರೆ ಅಡ್ಜಸ್ಟ್ಮೆಂಟ್ ಕಾಲು ಬಿದ್ದು ವೀಕ್ ಶೀಟ್ ಹಾಕೊಂಡು ಎಮ್ ಎಲ್ ಎ ಆಗಿದ್ದಾನೆ ಇದನ್ನ ಭಾಳ ಕಷ್ಟದಾಯಕ ಸ್ಥಿತಿ ಅದು ಯಾಕೆ ನಮ್ಮ ರಾಜ್ಯದ ನಾಯಕರು ಎಲ್ಲ ಪಕ್ಷಾತೀತ ಒಂದು ಮನೆ ಮಾಡ್ಕೋತಾರೆ ನಮ್ಮ ಪದೇ ಹೇಳ್ತಾನೆ ಅದು ಇನ್ನೂ ಭಾಳ ಅನಾಹುತ ಈಗ ನನಗಾತು ಪರಜೋರ್ ರೇವಣ್ಣ ದೇವ ಕುಟುಂಬ ಆಯ್ತು ಇವತ್ತು ಮುನಿರತ್ತ ಮುಂದೆ ನಾಳೆ ನಿಮ್ಗೆ ಬರ್ತೈತೆ ಅದನ್ನ ವಿಚಾರ ಮಾಡೋಣ ಅಂತ ದಯವಿಟ್ಟು ಎಲ್ಲರಿಗೂ ಕಾಂಗ್ರೆಸ್ 1, 2, 3, 4 ಮಂದಿ ಸೇರಿ ಬರ್ಬೋದು ಯಾವ್ದಾರ ಬರ್ಬೋದಲ್ಲ ನಾವು ಕ್ಯಾಜುವಲ್ ಮಾತಾಡ್ತು ಅದನ್ನ ವಿಡಿಯೋ ಮಾಡಿ ಕಟ್ ಅಂಡ್ ಪೀಸ್ ಮಾಡಿ ಹೆಂಗತ್ತೆ ಅದಕ್ಕೆ ದಯವಿಟ್ಟು ನಮ್ಮ ಮನವಿ ಮಾಡ್ಕೊತಾನೆ ಇದೊಂದು ಪ್ರಧಾನಮಂತ್ರಿ ಕೇಂದ್ರ ಗೃಹ ಸಚಿವರು ರಾಜ್ಯದ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊತಾನೆ CBI ಅಥವಾ ಜುಡಿಷಿಯಲ್ ಇನ್ಕ್ವೈರಿ ಕೊಡ್ಬೇಕಂತ ಮನವಿ ಮಾಡ್ಕೊತಾನೆ ಅಂದ್ರೆ ಈ ಮುನಿರತ್ನ ಅವ್ರ ಹಿಂದೆ ಡಿ ಕೆ ಶಿವಕುಮಾರ್ ಇದ್ದಾರೆ ಅಂತ 100% 100% ಡಿ ಕೆ ಶಿವಕುಮಾರ್ ಕಂಪನಿ ಅವ್ರು ಬರ್ದಾರೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅಂಡ್ ಕುಸುಮಾ ಇವು 3 ಮಂದಿ ಅದಾರ ನಾನು ನೇರವಾಗಿ ಅಪೋಸ್ ಮಾಡ್ತೇನೆ ಇದನ್ನ CBI ಕೊಡ್ರಿ ತಾನು ಹೊರಗೆ ಬರ್ತೈತೆ ಮುನಿರತ್ನವ್ರಿಗೆ ನಾ ಬೇದ ಸುಳ್ಳು ಅದ ನಾ ಹೇಳಲ್ಲ ಫ್ರೆಂಡ್ಶಿಪ್ ಮಾತಾಡಿದೆ ಅವ ಅಲ್ಲಿ ಆ ಭಾಗದ ಕಾರ್ಪೊರೇಟರ್ ಅವ ಒಡನಾಟ ಇರ್ತೈತೆ ಬೇದಿರ್ಬೋದು ಗೆಳತನ ಒಳಗೆ ಅದನ್ನೇ ಕ್ರೈಮ್ ಅಂತ ಮಾಡ್ರಿ ಹೆಂಗ್ರಿ ಅವ್ನು ಮತ್ತೆ ಈಗ ನೀವು ಓದ್ ಬಂದು ಹನುಮಂತರಾಯಪ್ಪ ಕುಸುಮಾ ಅವ್ರ ತಂದೆ ಅವ್ನು ಬೇದ್ದಾನೆ ಏನೇನದು ಅಡಿಯುತ್ತೆ ಹೆದರಿಸಿ ಅವನ ಕಂಪ್ಲೇಂಟ್ ಕೊಡಿಸ್ಯಾರ ಅವೆಲ್ಲ ಇನ್ಕ್ವೈರಿ ಆಗ್ಬೇಕಲ್ಲ ಅವೆಲ್ಲ ಅದಕ್ಕೆ ದಯವಿಟ್ಟು ಮಣಿ ಮಾಡ್ಕೋತೀನಿ ಅಂತ ಒಂದು ದೊಡ್ಡ ಇನ್ಕ್ವೈರಿ ಆಗ್ಬೇಕಂತ ಮಾಡ್ತಾನೆ ಮುನಿಯೊತ್ತು ಸಾಕು ಮಾಡಿ ಬೇರೆ ಏನಾದ್ರು ಕೇಳಿ ಸರ್ ರಾಜ್ಯಪಾಲರ ಭೇಟಿ ರಾಜ್ಯಪಾಲ ಭೇಟಿ ನೋಡ್ರಿ ನಾವು ನಮ್ಮ ಪಕ್ಷದ ನಾಯಕರಲ್ಲೇ ಏನು ಬೇರೆ ಇಲ್ಲ ಮೊನ್ನೆ ಸಂಘ ಪರಿವಾರದವರು ನಿಮ್ದು ಎಲ್ಲ ಸಭೆ ಕರೆದಿದ್ರು ಸರ್ ಅಲ್ಲಿ ಏನೇನು ಚರ್ಚೆ ಆಯ್ತು ನಾನು ಹೇಳಕ್ ಬರೋದಿಲ್ಲ ನಮ್ಗೆ ಒಳ್ಳೆ ಬುದ್ಧಿ ಇದಾರೆ ಅಂದ್ರೆ ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಏನು ಅವ್ರು ಮಾರ್ಗದರ್ಶನ ಮಾಡಿದ್ದಾರೆ ವಿಜೇಂದ್ರನೇನೋ ಬೈದ್ರು ಅಂತ ಹೇಳಿ ಸರ್ ಯಾರು ಬೇದ್ರೆ ನನ್ನ ಬಿದಿರ್ಬೇಕು ಒಬ್ಬಳಿ ಹಂಗೆ ಹೇಳಕ್ ಬರೋದಿಲ್ಲ ನೋಡಿ ನಮ್ಮ ಹಿರಿಯರ ಬುದ್ಧಿ ಅದ ನನಗೆ ಬಿದಿರ್ಬೋದು ಯಾರು ತಪ್ಪು ಮಾಡಿ ಬಿದಿರ್ಬೋದು ಅವ್ರ ಹಕ್ಕದ ನಮ್ಮ ಪಕ್ಷ ಸಂಘಟನೆಗೋಸ್ಕರ ನಾ ತಪ್ಪು ನನಗೆ ಅವ್ರ ತಪ್ಪು ಅವ್ರು ತೆಗೆದ ಅದಕ್ಕೆ ನಾವು ಅದನ್ನ ಹೇಳಕ್ ಬರೋದಿಲ್ಲ ಸರ್ ನೀವು ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನ ಒಪ್ಕೊಂಡಿಲ್ಲ